ತಾಯಿ, ತಂದೆ, ಬಂಧು ಬಳಗ ಎಲ್ಲವೂ ಕೂಡ ನಾವು ಕಲ್ಪನೆ ಮಾಡ್ಕೊಳ್ಳೋಕ್ಕಾಗದೇ ಇರುವಂತ ದೊಡ್ಡ ಸಂಬಂಧಗಳು. ತಾಯಿಯ ಋಣವಾ ಮರೆಯಬೇಡವೋ ಅಣ್ಣ, ತಂದೆಯ ಋಣವಾ ನೀ ತೊರೆಯಬೇಡವೋ ಅಣ್ಣ. ನೀವು ವೃದ್ಧಾಶ್ರಮಕ್ಕೆ ಹೋಗಿ ಕುಂತಿದ್ದಾರಲ್ಲ ಅವ್ವ, ನಮ್ಮ ಭಾಗ್ಯವನ್ನವ್ರು ಕೂತಿದ್ದಾರೆ. ತಾಯಿ ಸತ್ಯವಾದ ತಾಯಿಯಾಗಿ ಕೂತಿದ್ದಾರೆ. ವೃದ್ಧಾಶ್ರಮಕ್ಕೆ ಹೋಗಿ ಅಲ್ಲಿ ತಂದೆ ತಾಯಿಗಳನ್ನ ಮಾತಾಡಿಸಿ ನೀವು, ಏನವ್ವಾ ನಿನ್ನ ಮಕ್ಕಳಿಲ್ವಾ, ಏನಪ್ಪ ನಿನ್ನ ಮಕ್ಕಳಿಲ್ವಾ ಅಂತ ಕೇಳಿ. ಅವ್ರು ಹೇಳುವಂಥ ಒಂದೇ ಪ್ರಶ್ನೆ, ಯಾಕಿಲ್ವಪ್ಪ? 5 ಜನ ಮಕ್ಕಳವ್ರೆ, ಒಬ್ಬ ಡಾಕ್ಟ್ರು, ಇಂಜಿನಿಯರು, ಲಾಯರು, ಸ್ಕೂಲ್ ಮೇಸ್ಟ್ರು ಎಲ್ಲವ್ರೆ ಕಣಪ್ಪ. ಆದರೂ ಮನೇಲಿ ಜಾಗ ಇಲ್ಲ ಅಂತ ತಂದಿಲ್ಲ ಬಿಟ್ಟವ್ರೆ ಕಣಪ್ಪ ಅಂತ ಹೇಳ್ತಾರೆ. ಒಬ್ಬರು ಬಾಯಿಲು ನನ್ನ ಮಗ ಬಡವ, ನನ್ನ ಮಗ ಕೂಲಿ ಮಾಡೋನು, ನನ್ನ ಮಗ ರೈತ ಅಂತ ಒಬ್ಬರು ಬಾಯಿಲು ಬರೋದಿಲ್ಲ. ಯಾಕೆಂದರೆ ರೈತರ ಮಕ್ಕಳು ಯಾರು ಕೂಡ ಅನಾಥಾಶ್ರಮಕ್ಕೆ ಬಿಡೋದಿಲ್ಲ. ಕೂಲಿ ಮಾಡುವಂಥ, ಈಗ ನೋಡಿ ನಾವು ಅಡುಗೆ ಮಾಡಿ ಬಡಿಸುವಾಗ ಬಂದಿದ್ದೀವಿ, ನಮ್ಮ ತಾಯಿ ತಂದೆಯರನ್ನ ಯಾರು ನಾವು ಕೀಳಾಗಿ ಕಾಣೋದಿಲ್ಲ ನಾವು, ಅಲ್ವಾ? ಯಾರು ಹೆಚ್ಚಾಗಿ ದುಡ್ಡದೋ ಹೆಚ್ಚಾಗಿ ಓದಿದ್ದಾರೋ ಅವ್ರಿಗೆ ಅಹಂಕಾರದ ಸೆಲೆ ಹೊಡೆದು ತಂದೆ ತಾಯಿಗಳನ್ನ ತಗೊಂಡೋಗಿ ಅನಾಥಾಶ್ರಮಕ್ಕೆ, ವೃದ್ಧಾಶ್ರಮಕ್ಕೆ ಬಿಡ್ತಾರೆ. ಯೋಚನೆ ಮಾಡಿ ಬಂಧುಗಳೇ, ಜನ್ಮ ಕೊಡುವಾಗ ಎಷ್ಟು ದೇವರಿಗೆ ಹರಕೆ ಹೊತ್ಕೊತಾಳೆ ತಾಯಿ, ನನಗೊಂದು ಮಗ ಆಗಲಿ ನನಗೊಂದು ಮಗು ಆಗಲಿ ಅಂತ. ಚಂದಮಾಮನ ತೋರಿಸಿ ಅನ್ನ ತಿನ್ನಿಸ್ತಾಳೆ. ಅಪ್ಪ ತಿನ್ನೋ ನನ್ನ ಕಂದ, ತಿನ್ನೋ ನನ್ನಪ್ಪ ಅಂತೇಳಿ ಅನ್ನ ತಿನ್ನಿಸ್ತಾಳೆ. ಆದರೆ ವಯಸ್ಸಾದ ಮೇಲೆ ಆ ಮಕ್ಕಳು ಅವ್ರ ಅವನಿಗೊಂದು ತನ್ನ ಹಾಕೋಕೆ ಹಿಂದೆ ಮುಂದೆ ನೋಡ್ತಾರಲ್ಲ ಮಹೇಶಣ್ಣ. ಯಾಕೆ ಬೇಕಪ್ಪ ಇಂಥ ಭವಿಷ್ಯ, ಇಂಥ ಬಾಳು? ತನ್ನ ರಕ್ತವನ್ನು ಬಸಿದು ಮಕ್ಕಳಿಗೆ ಅನ್ನವನ್ನು ಕೊಟ್ಟಿರ್ತಕ್ಕಂಥ ತಾಯಿ, ಅವಳ ಋಣವನ್ನು ಮರೆಯದಾದ್ರೂ ಹೇಗಪ್ಪ ನಾವು? ನೀವು ಏನಾದ್ರೂ ಮಾಡಿ, ಎಂತಾದ್ರೂ ಮಾಡಿ ಅಪ್ಪವನ್ನ ಚೆನ್ನಾಗಿ ಸಾಕಿ, ಅವ್ರಿಗೊಂದು ತುತ್ತು ಅನ್ನ ಹಾಕಿ, ಕಳೆಗಳಿಗೆನಲ್ಲಿ ಪ್ರೀತಿಯಿಂದ ಒಂದು ತುತ್ತು ಪ್ರೀತಿಯನ್ನು ಕೊಡಿ. ನಗ್ನಗ್ತಾ ಅವರ ಆಶೀರ್ವಾದ ಇದೆಯಲ್ಲ, 1000 ದೇವರಿಗೆ ಸಮಾನ ಆ ತಂದೆ ತಾಯಿಗಳ ಆಶೀರ್ವಾದ. ದೇವಸ್ಥಾನಕ್ಕೆ ಹೋಗಿ ಕೈ ಮುಗಿದ್ಬಿಟ್ರೆ ಸಾಲದು, ಅಪ್ಪವನು ಮುಂದೆ ಕುಳಿತುಕೊಂಡು ಕಷ್ಟ ಸುಖ ಕೇಳಬೇಕು. ಅವ್ವ ಊಟ ಮಾಡ್ದವ್ವ, ಅಪ್ಪ ಊಟ ಮಾಡ್ದ, ಚಪ್ಪಲಿ ಇಲ್ವಪ್ಪ, ಆ ಅಂಗಿ ಇಲ್ವಾ, ನಾನು ಹೊಲ್ಸ್ಕೊ ಬರ್ತೀನಪ್ಪ, ನಾನು ತಂದು ಕೊಡ್ತೀನಪ್ಪ ಅಂತ. ಸತ್ಯವ ಸುಳ್ಳಪ್ಪ? ಅದಕ್ಕೆ ಹೇಳ್ತಾರೆ, ತಾಯಿಯ ಋಣವಾ ಮರೆಯಬೇಡವೋ ಮನುಜ, ಮರೆಯಬೇಡವೋ ಮನುಜ. ತಾಯಿಯ ಋಣವ ಮರಿಬ್ಯಾಡ ಓ ಅಣ್ಣಯ್ಯ, ತಂದೆಯ ಋಣವ ಮರಿಬ್ಯಾಡ ಓ ಅಣ್ಣಯ್ಯ. ತಾಯಿ ತಂದೆಯರೇ ದೇವರು ಎಂಬುದ ನೀನು ಮರಿಬ್ಯಾಡ. ತಂದೆಯರ ದೇವರು ಎಂಬುದ ನೀನು ಮರಿಬ್ಯಾಡ, ಎಂಬುದ ನೀನು ಮರಿಬ್ಯಾಡ. ಅಣ್ಣ ಅವ್ವ ತಾಯಿಯ ಋಣವ ಮರಿಬ್ಯಾಡ ಓ ಅಣ್ಣಯ್ಯ, ತಂದೆಯ ಋಣವ ಮರಿಬ್ಯಾಡ ಓ ಅಣ್ಣಯ್ಯ.
ಕಷ್ಟದಿ ನೀ ಬೆಳೆದೆ ಅವ್ವ 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 ಒಂಬತ್ತು ತಿಂಗಳು ಹೊಟ್ಟೆಯೊಳಗೆ ಎಷ್ಟು ಕಷ್ಟದಿ ನೀ ಬೆಳೆದೆ ಎತ್ತ ಅವ್ವನಿಗೆ ನೀ ಎಷ್ಟು ಕಷ್ಟ ಕೊಟ್ಟೆ ತುತ್ತುಣಿಸಿ ಹಾಲುಣಿಸಿ ತಾಯಿಯ ಮರಿಬ್ಯಾಡ ತುತ್ತುಣಿಸಿದ ಈ ಹಾಲುಣಿಸಿದ ತಾಯಿಯ ಮರಿಬ್ಯಾಡ ನೀನು ತಂದೆಯ ಮರಿಬ್ಯಾಡ ಅಣ್ಣಯ್ಯ 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 ತಾಯಿಯ ಋಣವ ಮರಿಬ್ಯಾಡವೋ ಅಣ್ಣಯ್ಯ ತಂದೆಯ ಋಣವ ಮರಿಬ್ಯಾಡವೋ ಅಣ್ಣಯ್ಯ ನನಗಿಲ್ಲದಿಲ್ಲದರೂ ನಮಗೆ ತಿನಿಸಿದ ಅಪ್ಪ ಬೆವರಿನ ಋಣವ ತೀರಿಸಲು ಸಾಧ್ಯವೇ ಅಪ್ಪ ಎನ್ನಪ್ಪ ಅಪ್ಪ ಮಾಡಿ ಸಾಗಿದರು ನಮ್ಮಪ್ಪ ತಾನು ಹಸಿದರು ನಮಗೆ ತಿನಿಸಿದ ಅಪ್ಪ ಅಂತ ಅಪ್ಪನ ಋಣವ ಮರೆಯಬಹುದೇ ನಾವು ಅಂತ ಅಪ್ಪನ ಋಣವ ಮರೆಯಬಹುದೇ ನಾವು ಅಣ್ಣ ಅಣ್ಣ ಅಕ್ಕ ಅಕ್ಕ ತಾಯಿಯ ಋಣವ ಮರಿಬ್ಯಾಡವೋ ಅಣ್ಣಯ್ಯ ತಂದೆಯ ಋಣವ ಮರಿಬ್ಯಾಡವೋ ಅಣ್ಣಯ್ಯ ಅವರೇ ನಮ್ಮ